ಪ್ರಿಯ ಸ್ಪರ್ಧಾರ್ಥಿಗಳೇ, ನಿಮ್ಮಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಗವರ್ನಮೆಂಟ್ ಜಾಬ್ ಅನ್ನ ಪಡ್ಕೋಬೇಕು ಅನ್ನುವಂಥದ್ದು ಕನಸಾಗಿರತ್ತೆ. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ನಿರಾಶೆ ಕೂಡ ಇರುತ್ತೆ. ಈ ಒಂದು ನಿರಾಶೆನಲ್ಲೇನೆ ನಾನು ಪ್ರಿಪರೇಷನ್ ಮಾಡ್ಬೇಕಾ ಬೇಡವಾ ಅನ್ನುವಂತಹ ಸಂದೇಹದಲ್ಲೂ ಕೂಡ ಇರ್ತೀರಾ. ಆದ್ರೆ ಇತ್ತೀಚಿನ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕ್ಯಾಬಿನೆಟ್ ನ ಡಿಸಿಷನ್ ನ ಪ್ರಕಾರ ಮುಂದಿನ 6 ತಿಂಗಳಲ್ಲಿ 56,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿಗೆ ತಯಾರಿನಲ್ಲಿದ್ದಾರೆ. ಅದಲ್ಲದೆ ಕೆಎ ವತಿಯಿಂದ ಗೃಹ ಇಲಾಖೆ, ಕೃಷಿ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಹೀಗೆ 18 ಇಲಾಖೆಗಳಾದ್ಯಂತ 11,900 ಹುದ್ದೆಗಳಿಗೂ ಹೆಚ್ಚು ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಸಿದ್ಧತೆನಲ್ಲಿದೆ. ಈ ಎಲ್ಲಾ ನೇಮಕಾತಿಗಳನ್ನು ಕೂಡ 6ರಿಂದ 8 ತಿಂಗಳೊಳಗೆ ಮುಗಿಸ್ಬೇಕು ಅನ್ನುವಂತಹ ಆದೇಶವನ್ನ ರಾಜ್ಯ ಸರ್ಕಾರವೂ ನೀಡಿದೆ. ಇದಲ್ಲದೆ ಕೆಪಿಎಸ್ಸಿ ಕಡೆಯಿಂದ ಕೆಪಿಎಸ್ಸಿ ಹೊಸ ಕೆಎಸ್ ಗೆಜೆಟೆಡ್ ಎಕ್ಸಾಮಿನೇಷನ್, ಅದಲ್ಲದೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧಕ ಹುದ್ದೆಗಳು ಅಂಡ್ ಗ್ರೂಪ್ ಬಿ ಹುದ್ದೆಗಳಿಗೆ ಮುಂದಿನ 3ರಿಂದ 4 ತಿಂಗಳಲ್ಲಿ ಹೊಸ ನೇಮಕಾತಿಗಳನ್ನ ಹೊರಡಿಸೋದಿಕ್ಕೆ ರಾಜ್ಯ ಸರ್ಕಾರವೂ ಕೂಡ ಸಿದ್ಧತೆನಲ್ಲಿದೆ. ಇಷ್ಟೆಲ್ಲಾ ಕನ್ಫರ್ಮೇಶನ್ ಸಿಕ್ಕಿದ ಮೇಲೂ ಕೂಡ ನೋಟಿಫಿಕೇಶನ್ ಹೊರ ಬಂದ ಮೇಲೆ ನಾನು ಪ್ರಿಪರೇಷನ್ ಮಾಡ್ತೀನಿ ಅನ್ನುವಂಥದ್ದು ಯುದ್ಧ ಕಾಲೇ ಶಸ್ತ್ರಾಭ್ಯಾಸವಾದ ಹಾಗಾಗತ್ತೆ. ಯಾಕೆಂದ್ರೆ ಈ ಒಂದು ಅವಕಾಶಕ್ಕಾಗಿ ಹಲವಾರು ವರ್ಷಗಳಿಂದ ಕಾಯ್ತಾ ಇದ್ದೀರಾ. ಈ ಒಂದು ಅವಕಾಶದ ಪ್ರಯೋಜನವನ್ನ ಪಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಆದ್ಯ ಕರ್ತವ್ಯವಾಗಬೇಕು. ಸರ್, ನಾನು ಈಗ ತಾನೇ ಡಿಗ್ರಿ ಮುಗಿಸಿದ್ದೀನಿ, ನನಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಇಂಡಿಯಾ ಫಾರ್ ಐಎಎಸ್ ಕಡೆಯಿಂದ ಕ್ಲಾಸ್ ರೂಮ್ ಪ್ರೋಗ್ರಾಮ್ಗಳಾಗಿರಬಹುದು, ಅಥವಾ ನಾನು ಆಲ್ರೆಡಿ ಕ್ಲಾಸಸ್ ನ ಮುಗಿಸ್ಕೊಂಡಿದ್ದೀನಿ, ನನಗೆ ಜಸ್ಟ್ ಟೆಸ್ಟ್ ಸೀರೀಸ್ ಬೇಕು ಅನ್ನುವಂಥವ್ರಿಗೆ ಟೆಸ್ಟ್ ಸೀರೀಸ್ಗಳಾಗಿರಬಹುದು. ಸರ್, ನಾನು ಆಲ್ರೆಡಿ ಕೆಪಿಎಸ್ಸಿ ಕ್ಲಾಸಸ್ ಮುಗಿಸ್ಕೊಂಡು ತುಂಬಾ ವರ್ಷಗಳಾಗಿದೆ, ನನಗೀಗ ರಿವಿಷನ್ ಪಾರ್ಟ್ ಬೇಕು ಅನ್ನುವಂಥವ್ರಿಗೆ ಎಕ್ಸ್ಟ್ರಾ ವ್ಯಾಲ್ಯೂ ಆಡೆಡ್ ಕ್ಲಾಸಸ್ ಆಗಿರಬಹುದು, ಅಥವಾ ನಾನು UPSC ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನನಗೆ ಕೆಪಿಎಸ್ಸಿ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕೆಪಿಎಸ್ಸಿ ಸ್ಪೆಸಿಫಿಕ್ ಆಗಿ ಕೋರ್ಸ್ಗಳಾಗಿರಬಹುದು. ಇವೆಲ್ಲವನ್ನು ಕೂಡ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಇನ್ನೇಕೆ ತಡ, ನಿಮ್ಮ ಸ್ಪರ್ಧಾತ್ಮಕ ತಯಾರಿಯನ್ನ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯಿಂದ ಶುರು ಮಾಡಿ ನಿಮ್ಮ ಗವರ್ನಮೆಂಟ್ ಜಾಬ್ ತಗೋಬೇಕು ಅನ್ನುವಂತಹ ಕನಸನ್ನ ನನಸು ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂಡಿಯಾ ಫಾರ್ ಐಎಎಸ್ ಅನ್ನ ಸಂಪರ್ಕಿಸಿ ಅಥವಾ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ.